ಕಾಂಗ್ರೆಸ್ ಕುರ್ಚಿ ಜಟಾಪಟಿಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಯಾರು ಕೂಡ ಊಹೆ ಮಾಡಿದಂತಹ ಬಿಗ್ ಕ್ಲೈಮ್ಯಾಕ್ಸ್. ಇತ ಪವರ್ ಫೈಟ್ ಅತ ಹೈಕಮಾಂಡ್ ಬೇರೆ ಲೆಕ್ಕಾಚಾರ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಕುರ್ಚಿ ಜಟಾಪಟಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಮತ್ತೆ ಟುಸನತ ಮೇಕ್ರಾಂತಿಯ ನೀರ್ಗುಳ್ಳೆ ಅಶ್ವವೇಗದಲ್ಲೇ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ ಕುರ್ಚಿ ಜಟಾಪಟಿಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಯಾರು ಊಹೆ ಮಾಡಿದಂತಹ ಬಿಗ್ ಕ್ಲೈಮ್ಯಾಕ್ಸ್. ಅಂತ ಪವರ್ ಫೈಟ್ ಅಂತ ಹೈಕಮಾಂಡ್ ಬೇರೆ ಲೆಕ್ಕಾಚಾರವನ್ನೇ ಹಾಕಿದೆ. ಏನಿರಬಹುದು ಅಂತ ಹೇಳ್ಬಿಟ್ಟು ಇನ್ನ ಅಧಿಕಾರ ಹಸ್ತಾಂತರ ಸದ್ಯಕ್ಕೆ ಏನಾಗಬಹುದು? ಹೈ ನಾಯಕರ ತಣ್ಣೀರು, ಈ ಕಡೆ ಕೈ ನಾಯಕರ ಒಳ ಮುನಿಸು ಶಮನಕ್ಕೆ ಮುಂದಾಗಿರುವಂತಹ ವರಿಷ್ಠರು. ಅಧಿಕಾರ ಹಸ್ತಾಂತರ ಸದ್ಯಕ್ಕೆ ಹೈ ನಾಯಕರ ತಣ್ಣೀರು ಬಿದ್ದಿರುವಂಥದ್ದು. ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ, ಗೊಂದಲ ಇದೆ. ಸಿದ್ದು ಸ್ಥಾನದಲ್ಲಿ ನೋ ಚೇಂಜ್, ಡಿಕೆ ಸ್ಥಾನವೂ ಕೂಡ ಬದಲಾಗಲ್ಲ. ಹಾಗಿದ್ರೆ ಬೇರೆ ಏನು ಬದಲಾವಣೆ ಆಗಬಹುದು? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಅಧಿಕಾರ ಹಸ್ತಾಂತರ ಸದ್ಯಕ್ಕೆ ಹೈ ನಾಯಕರ ತಣ್ಣೀರು, ಕೈ ನಾಯಕರ ಒಳ ಮುನಿಸು ಶಮನಕ್ಕೆ ಮುಂದಾಗಿರುವಂತಹ ವರಿಷ್ಠರು. ಅಧಿಕಾರ ಹಂಚಿಕೆಯ ಒಳ ಗೊಂದಲಕ್ಕೆ ಹೈ ನಿರ್ಧಾರವನ್ನು ಮಾಡಿದೆ. ಸಿಎಂ ಆಗಿ ಸಿದ್ದು, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ತಟಸ್ಥವಾಗಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಅಧಿಕಾರ ಹಸ್ತಾಂತರ ಸಂಚಲನ ಇಲ್ಲ. ಸಿಎಂ ಡಿಸಿಎಂ ಸ್ಥಾನ ಬದಲಾವಣೆ ಕೂಡ ಆಗಲ್ಲ. ರಾಜ್ಯ ನಾಯಕರ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡುತ್ತಾ. ಹಾಗಿದ್ರೆ ಸಿಎಂ ಡಿಸಿಎಂ ಒತ್ತಡಕ್ಕೆ ಮಣಿಯದೆ ಕೇರಳದತ್ತ ದೃಷ್ಟಿಯನ್ನರಿಸ್ತಾ ಇದ್ದಾರಾ? ರಾಜ್ಯದಲ್ಲಿ ಯಾವುದೇ ಅಧಿಕಾರ ಹಸ್ತಾಂತರ ಸಂಚಲನ ಇಲ್ಲ. ಹಾಗಾದ್ರೆ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಸಿಎಂ ಡಿಸಿಎಂ ಸ್ಥಾನ ಬದಲಾವಣೆ ಆಗೋದೇ ಇಲ್ಲ. ಹೈಕಮಾಂಡ್ ಯಾಕೆ ಈ ನಿರ್ಧಾರಕ್ಕೆ ಬಂತು ಗೊತ್ತಾ? ಅಶ್ವವೇಗದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಿದ್ರೆ ಹೈಕಮಾಂಡ್ ತಲೆಯಲ್ಲಿ ಏನ್ ಓಡ್ತಾ ಇದೆ? ಅಧಿಕಾರ ಹಸ್ತಾಂತರ ಸದ್ಯಕ್ಕೆ ಹೈ ನಾಯಕರ ತಣ್ಣೀರು, ಸೊ ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ಯೂರಿಯಾಸಿಟಿ. ಕೈ ನಾಯಕರ ಒಳ ಮುನಿಸು ಶಮನಕ್ಕೆ ಮುಂದಾಗಿರುವಂತಹ ವರಿಷ್ಠರು. ಅಧಿಕಾರ ಹಂಚಿಕೆಯ ಒಳ ಗೊಂದಲಕ್ಕೆ ಹೈ ಲೆವೆಲ್. ಸಿದ್ದು ಸ್ಥಾನದಲ್ಲಿ ನೋ ಚೇಂಜ್, ಡಿಕೆ ಸ್ಥಾನವೂ ಕೂಡ ಬದಲಾಗೋದಿಲ್ಲ. ಹಾಗಿದ್ರೆ ರಾಜ್ಯದಲ್ಲಿ ಯಾವುದೇ ಅಧಿಕಾರ ಹಸ್ತಾಂತರ ಸಂಚಲನ ಇಲ್ಲ. ಸಿಎಂ ಡಿಸಿಎಂ ಸ್ಥಾನ ಯಾವುದೇ ಕಾರಣದ ಕೂಡ ಬದಲಾಗೋದೇ ಇಲ್ಲ. ನೋ ಚಾನ್ಸ್. ಹೈಕಮಾಂಡ್ ಯಾಕೆ ಈ ನಿರ್ಧಾರಕ್ಕೆ ಬಂತು ಅನ್ನುವಂತಹ ಪ್ರಶ್ನೆ ಏನಾಗಬಹುದು ಮುಂದೆ? ಕಂಪ್ಲೀಟ್ ಆದಂತಹ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಸ್ಟೋರಿ. ನಿಮ್ಮ ಅಶ್ವವೇಗ ನ್ಯೂಸ್ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಬಿಚ್ಚಿಡ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅತಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತಹ ಸಾಧ್ಯತೆ ಇದೆ. ಇನ್ನ ಆಡಳಿತ ವಿರೋಧಿ ಅಲೆಯನ್ನ ಹೋಗಲಾಡಿಸೋದು ಕಾಂಗ್ರೆಸ್ ಮುಂದಿರುವಂತಹ ಸದ್ಯದ ಬಹುದೊಡ್ಡ ಸಮಸ್ಯೆ ಆಗಿದೆ ಕೂಡ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಯಾವುದೇ ಬಣಗಳ ಒತ್ತಡಕ್ಕೆ ಪಕ್ಷದ ಹೈಕಮಾಂಡ್ ಮಣಿಯುವ ಸಾಧ್ಯತೆ ಕೂಡ ಇಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನ ಜಾತಿ ಸಂಯೋಜನೆ ಮತ್ತೆ ಗೆಲುವಿನ ಆಧಾರದ ಮೇಲೆ ಸೂತ್ರವನ್ನ ರೂಪಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಮೂಲಗಳ ಪ್ರಕಾರ ಸಿಕ್ಕಿರುವಂತಹ ಮಾಹಿತಿ. ಇದು 1 ಪಾಯಿಂಟ್. ಅಂಡ್ ನೆಕ್ಸ್ಟ್, ಕಾಂಗ್ರೆಸ್ ಸಂಸದೀಯ ಪಕ್ಷದ ಮುಖ್ಯಸ್ಥೆ ಸೋನಿಯಾ ಗಾಂಧಿ ಮತ್ತೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಉನ್ನತ ನಾಯಕರು ಸಿದ್ದರಾಮಯ್ಯ ಅವರನ್ನ ಪಕ್ಷದ ಅಹಿಂದ ಮುಖವಾಗಿ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮುಂದುವರೆಸುವ ಮೂಲಕ ಯಥಾಸ್ಥಿತಿ ಕಾಯ್ದುಕೊಳ್ಳೋದಕ್ಕೆ ಬಯಸಿದ್ದಾರೆ.